ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ. ಯತ್ನಾಳ್ ಪಕ್ಷ ಕಟ್ಟೋದಾದ್ರೆ ಸ್ವಾಗತ. ನೋಡಿ, ಛಲವಾದಿ ಅವರು ಏನೇನು ಹೇಳಿದ್ರು ಅಂತ ಬಹಳ ಇಂಪಾರ್ಟೆಂಟ್ ಅಂಶಗಳನ್ನ ಹೇಳಿದ್ರು. ಬಿಜೆಪಿಯನ್ನ ಬ್ಲಾಕ್ ಮೇಲ್ ಮಾಡೋದು ಬೇಡ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸ್ಪಷ್ಟ ನುಡಿಗಳಲ್ಲಿ ಹೇಳಿದ್ರು. ಯತ್ನಾಳ್ ಅವರು ಒಂದು ವೇಳೆ ಪಕ್ಷ ಕಟ್ಟೋದಾದ್ರೆ ಸ್ವಾಗತ ಅಂತ ಹೇಳಿದ್ರು. ಹಾಗೇನೆ ಬಿಜೆಪಿಯನ್ನ ಬ್ಲಾಕ್ ಮೇಲ್ ಮಾಡೋದು ಬೇಡ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅಭಿಪ್ರಾಯ ಏನು ಅಂತ ನೋಡೋದಾದ್ರೆ, ಅಂದ್ರೆ ಪಕ್ಷ ಹೇಗ್ ಫೀಲ್ ಆಗುತ್ತೆ ಅನ್ನೋದರ ಒಂದು ಉದಾಹರಣೆ ಇದು. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋದಾದ್ರೆ ಅದನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿದ್ರು. ಅವರು ಪಕ್ಷದಲ್ಲಿ ಇದ್ದಾಗಲೂ ನಾವು ಎಷ್ಟು ಗೌರವ ಕೊಡಬೇಕೋ ಅಷ್ಟು ತುಂಬಾ ಗೌರವಯುತವಾಗಿ ನಡೆಸ್ಕೊಂಡಿದೀವಿ ಅನ್ನೋಂಥದ್ದನ್ನ ಹೇಳಿದ್ರು. ವೈಯಕ್ತಿಕವಾಗೂ ಕೂಡ ನಾನು ಬಹಳ ಗೌರವದಿಂದ ಕಂಡಿದ್ದೀನಿ ಅವ್ರನ್ನ ಅನ್ನೋಂಥದ್ದನ್ನ ಹೇಳಿದ್ರು. ಆದ್ರೆ ಅವರು ಇವತ್ತು ಬೇರೆ ಮಾತಾಡ್ತಾ ಇದ್ದಾರೆ. ನಿನ್ನೆ ಬೇರೆ ರೀತಿಯಲ್ಲಿ ಮಾತನಾಡಿದ್ರು. ಪಕ್ಷಕ್ಕೆ ವಾಪಸ್ ಬರ್ತೀನಿ, ಹೊಸ ಪಕ್ಷ ಕಟ್ಟಲ್ಲ ಅಂತ ಹೇಳಿದ್ರು ಅಂತೆಲ್ಲ ಛಲವಾದಿ ಅವರು ಹೇಳಿದ್ರು. ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಕೇಂದ್ರ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು, ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅಂತ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ. ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಕೇಂದ್ರ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು, ಅಭಿವೃದ್ಧಿ ಪರವಾದಂಥದ್ದು ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ. ಯತ್ನಾಳ್ ಪಕ್ಷ ಕಟ್ಟೋದಾದ್ರೆ ಸ್ವಾಗತ. ನೋಡಿ, ಛಲವಾದಿ ಅವರು ಏನೇನು ಹೇಳಿದ್ರು ಅಂತ ಬಹಳ ಇಂಪಾರ್ಟೆಂಟ್ ಅಂಶಗಳನ್ನ ಹೇಳಿದ್ರು. ಬಿಜೆಪಿಯನ್ನ ಬ್ಲಾಕ್ ಮೇಲ್ ಮಾಡೋದು ಬೇಡ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸ್ಪಷ್ಟ ನುಡಿಗಳಲ್ಲಿ ಹೇಳಿದ್ರು. ಯತ್ನಾಳ್ ಅವರು ಒಂದು ವೇಳೆ ಪಕ್ಷ ಕಟ್ಟೋದಾದ್ರೆ ಸ್ವಾಗತ ಅಂತ ಹೇಳಿದ್ರು. ಹಾಗೇನೆ ಬಿಜೆಪಿಯನ್ನ ಬ್ಲಾಕ್ ಮೇಲ್ ಮಾಡೋದು ಬೇಡ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅಭಿಪ್ರಾಯ ಏನು ಅಂತ ನೋಡೋದಾದ್ರೆ, ಅಂದ್ರೆ ಪಕ್ಷ ಹೇಗ್ ಫೀಲ್ ಆಗುತ್ತೆ ಅನ್ನೋದರ ಒಂದು ಉದಾಹರಣೆ ಇದು. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋದಾದ್ರೆ ಅದನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿದ್ರು. ಅವರು ಪಕ್ಷದಲ್ಲಿ ಇದ್ದಾಗಲೂ ನಾವು ಎಷ್ಟು ಗೌರವ ಕೊಡಬೇಕೋ ಅಷ್ಟು ತುಂಬಾ ಗೌರವಯುತವಾಗಿ ನಡೆಸ್ಕೊಂಡಿದೀವಿ ಅನ್ನೋಂಥದ್ದನ್ನ ಹೇಳಿದ್ರು. ವೈಯಕ್ತಿಕವಾಗೂ ಕೂಡ ನಾನು ಬಹಳ ಗೌರವದಿಂದ ಕಂಡಿದ್ದೀನಿ ಅವ್ರನ್ನ ಅನ್ನೋಂಥದ್ದನ್ನ ಹೇಳಿದ್ರು. ಆದ್ರೆ ಅವರು ಇವತ್ತು ಬೇರೆ ಮಾತಾಡ್ತಾ ಇದ್ದಾರೆ. ನಿನ್ನೆ ಬೇರೆ ರೀತಿಯಲ್ಲಿ ಮಾತನಾಡಿದ್ರು. ಪಕ್ಷಕ್ಕೆ ವಾಪಸ್ ಬರ್ತೀನಿ, ಹೊಸ ಪಕ್ಷ ಕಟ್ಟಲ್ಲ ಅಂತ ಹೇಳಿದ್ರು ಅಂತೆಲ್ಲ ಛಲವಾದಿ ಅವರು ಹೇಳಿದ್ರು. ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಕೇಂದ್ರ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು, ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅಂತ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ. ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಕೇಂದ್ರ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು, ಅಭಿವೃದ್ಧಿ ಪರವಾದಂಥದ್ದು ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100
ನಾವು ಬರುವ ವಿಷಯ ದೃಷ್ಟಿಯಿಂದ ಸಹ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಯತ್ನಾಳ್ ಪಕ್ಷ ಕಟ್ಟೋದಾದ್ರೆ ಸ್ವಾಗತ. ನೋಡಿ, ಛಲವಾದಿ ಅವರು ಏನೇನು ಹೇಳಿದ್ರು ಅಂತ ಬಹಳ ಇಂಪಾರ್ಟೆಂಟ್ ಅಂಶಗಳನ್ನ ಹೇಳಿದ್ರು. ಬಿಜೆಪಿಯನ್ನ ಬ್ಲಾಕ್ ಮೇಲ್ ಮಾಡೋದು ಬೇಡ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸ್ಪಷ್ಟ ನುಡಿಗಳಲ್ಲಿ ಹೇಳಿದ್ರು. ಯತ್ನಾಳ್ ಅವರು ಒಂದು ವೇಳೆ ಪಕ್ಷ ಕಟ್ಟೋದಾದ್ರೆ ಸ್ವಾಗತ ಅಂತ ಹೇಳಿದ್ರು. ಹಾಗೇನೆ ಬಿಜೆಪಿಯನ್ನ ಬ್ಲಾಕ್ ಮೇಲ್ ಮಾಡೋದು ಬೇಡ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅಭಿಪ್ರಾಯ ಏನು ಅಂತ ನೋಡೋದಾದ್ರೆ, ಅಂದ್ರೆ ಪಕ್ಷ ಹೇಗೆ ಫೀಲ್ ಆಗುತ್ತೆ ಅನ್ನೋದರ ಒಂದು ಉದಾಹರಣೆ ಇದು. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋದಾದ್ರೆ ಅದನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿದ್ರು. ಅವರು ಪಕ್ಷದಲ್ಲಿದ್ದಾಗಲೂ ನಾವು ಎಷ್ಟು ಗೌರವ ಕೊಡಬೇಕೋ ಅಷ್ಟು ತುಂಬಾ ಗೌರವಯುತವಾಗಿ ನಡೆಸ್ಕೊಂಡಿದೀವಿ ಅನ್ನೋಂಥದ್ದನ್ನ ಹೇಳಿದ್ರು. ವೈಯಕ್ತಿಕವಾಗೂ ಕೂಡ ನಾನು ಬಹಳ ಗೌರವದಿಂದ ಕಂಡಿದ್ದೀನಿ ಅವ್ರನ್ನ ಅನ್ನೋಂಥದ್ದನ್ನ ಹೇಳಿದ್ರು. ಆದ್ರೆ ಅವರು ಇವತ್ತು ಬೇರೆ ಮಾತಾಡ್ತಾ ಇದ್ದಾರೆ. ನಿನ್ನೆ ಬೇರೆ ರೀತಿಯಲ್ಲಿ ಮಾತನಾಡಿದ್ರು. ಪಕ್ಷಕ್ಕೆ ವಾಪಸ್ ಬರ್ತೀವಿ, ಹೊಸ ಪಕ್ಷ ಕಟ್ಟಲ್ಲ ಅಂತ ಹೇಳಿದ್ರು ಅಂತೆಲ್ಲ ಛಲವಾದಿ ಅವರು ಹೇಳಿದ್ರು. ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಕೇಂದ್ರ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು, ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅಂತ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ. ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಕೇಂದ್ರ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು, ಅಭಿವೃದ್ಧಿ ಪರವಾದಂಥದ್ದು ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100% ನಾವು ಬರುವ ವಿಷಯ ದೃಷ್ಟಿಯಿಂದ ಸಹ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100% ನಾವು ಬರುವ ವಿಷಯ ದೃಷ್ಟಿಯಿಂದ ಸಹ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಯತ್ನಾಳ್ ಪಕ್ಷ ಕಟ್ಟೋದಾದ್ರೆ ಸ್ವಾಗತ. ನೋಡಿ, ಛಲವಾದಿ ಅವರು ಏನೇನು ಹೇಳಿದ್ರು ಅಂತ ಬಹಳ ಇಂಪಾರ್ಟೆಂಟ್ ಅಂಶಗಳನ್ನ ಹೇಳಿದ್ರು. ಬಿಜೆಪಿಯನ್ನ ಬ್ಲಾಕ್ ಮೇಲ್ ಮಾಡೋದು ಬೇಡ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸ್ಪಷ್ಟ ನುಡಿಗಳಲ್ಲಿ ಹೇಳಿದ್ರು. ಯತ್ನಾಳ್ ಅವರು ಒಂದು ವೇಳೆ ಪಕ್ಷ ಕಟ್ಟೋದಾದ್ರೆ ಸ್ವಾಗತ ಅಂತ ಹೇಳಿದ್ರು. ಹಾಗೇನೆ ಬಿಜೆಪಿಯನ್ನ ಬ್ಲಾಕ್ ಮೇಲ್ ಮಾಡೋದು ಬೇಡ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅಭಿಪ್ರಾಯ ಏನು ಅಂತ ನೋಡೋದಾದ್ರೆ, ಅಂದ್ರೆ ಪಕ್ಷ ಹೇಗೆ ಫೀಲ್ ಆಗುತ್ತೆ ಅನ್ನೋದರ ಒಂದು ಉದಾಹರಣೆ ಇದು. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋದಾದ್ರೆ ಅದನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿದ್ರು. ಅವರು ಪಕ್ಷದಲ್ಲಿದ್ದಾಗಲೂ ನಾವು ಎಷ್ಟು ಗೌರವ ಕೊಡಬೇಕೋ ಅಷ್ಟು ತುಂಬಾ ಗೌರವಯುತವಾಗಿ ನಡೆಸ್ಕೊಂಡಿದೀವಿ ಅನ್ನೋಂಥದ್ದನ್ನ ಹೇಳಿದ್ರು. ವೈಯಕ್ತಿಕವಾಗೂ ಕೂಡ ನಾನು ಬಹಳ ಗೌರವದಿಂದ ಕಂಡಿದ್ದೀನಿ ಅವ್ರನ್ನ ಅನ್ನೋಂಥದ್ದನ್ನ ಹೇಳಿದ್ರು. ಆದ್ರೆ ಅವರು ಇವತ್ತು ಬೇರೆ ಮಾತಾಡ್ತಾ ಇದ್ದಾರೆ. ನಿನ್ನೆ ಬೇರೆ ರೀತಿಯಲ್ಲಿ ಮಾತನಾಡಿದ್ರು. ಪಕ್ಷಕ್ಕೆ ವಾಪಸ್ ಬರ್ತೀವಿ, ಹೊಸ ಪಕ್ಷ ಕಟ್ಟಲ್ಲ ಅಂತ ಹೇಳಿದ್ರು ಅಂತೆಲ್ಲ ಛಲವಾದಿ ಅವರು ಹೇಳಿದ್ರು. ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಕೇಂದ್ರ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು, ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅಂತ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ. ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಕೇಂದ್ರ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು, ಅಭಿವೃದ್ಧಿ ಪರವಾದಂಥದ್ದು